മനോഹരമായ ചരിത്രത്തിൽ അടയാളം രേഖപ്പെടുത്തുന്ന ഒരു പ്രോഗ്രാമിലാണ് നമ്മൾ ഏവരും ഒത്തുചേർന്നിട്ടുള്ളത്. ഇന്ത്യയിൽ കേരളം എന്ന ഒരു കൊച്ചു സംസ്ഥാനം എല്ലാ രംഗത്തും ഇന്ത്യക്ക് മോഡലായ ഒരു സ്റ്റേറ്റ് എന്ന് ഞങ്ങൾ എപ്പോഴും അഭിമാനത്തോടു കൂടി പറയാറുണ്ട്. കേരളത്തിന്റെ അസംബ്ലിയിലെ ഒരു MLA ആയ ഞാൻ എന്റെ മണ്ഡലത്തിന്റെ അതിർത്തിയും കർണാടക നിയമസഭയിലെ ഏറ്റവും മികച്ച സ്പീക്കറായ UT ഖാദർ അദ്ദേഹത്തിന്റെ കോൺസ്റ്റിറ്റ്യുവൻസിയിലാണ് ഈ പരിപാടി നടക്കുന്നത്. ഈ അടുത്ത കാലത്ത് കേരളത്തിൽ ഏറ്റവും ശ്രദ്ധേയമായ ഒരു റിയൽ സ്റ്റോറിയാണ്, യഥാർത്ഥ കേരളത്തിന്റെ സ്റ്റോറിയാണ് ബോബി ചൊമ്മന്നൂർ എന്ന് പറയുന്ന ഒരു മനുഷ്യൻ ലോകത്തിന് കാണിച്ചു കൊടുത്തത്. അബ്ദുൾ റഹീം എന്ന് പറയുന്ന ഒരു ചെറുപ്പക്കാരൻ 34 കോടി ബ്ലഡ് മണിയായി അദ്ദേഹത്തിന് ലഭിച്ചെങ്കിൽ മാത്രം അദ്ദേഹം തൂക്കുകയറിൽ നിന്ന് ജീവിതത്തിലേക്ക് തിരിച്ചു വരുന്ന ഒരു വലിയ ഭാരിച്ച തുക ശേഖരിക്കാനുള്ള കേരളീയരുടെ ശ്രമത്തിന്റെ പ്രയാണത്തിന്റെ സന്ദർഭത്തിൽ ഈ പണം എങ്ങനെ ശേഖരിക്കാൻ കഴിയുമെന്നുള്ള ആലോചനക്കിടയിലാണ് കേരളത്തിന്റെ സുപരിചിതമായ മുഖം ഡോക്ടർ ബോബി ചൊമ്മന്നൂർ ചുട്ടുപൊള്ളുന്ന വെയിലത്ത് അബ്ദുറഹീം എന്ന് പറയുന്ന ഒരു മനുഷ്യന് വേണ്ടി തിരുവനന്തപുരം കാസർകോട്ടേക്ക് ഒരു യാത്ര അദ്ദേഹം നടത്തിയത്. അദ്ദേഹം നടത്തുമ്പോൾ ശ്രദ്ധേയമായ ഒരു കാര്യം, 1 കോടി രൂപ ആദ്യം അദ്ദേഹത്തിന്റെ കയ്യിൽ നിന്ന് ആ ക്യാമ്പയിന് നൽകിക്കൊണ്ടാണ് ഒരു ബക്കറ്റുമായി അദ്ദേഹം ബസ് സ്റ്റാൻഡുകളിൽ കവലകളിൽ കയറിക്കൊണ്ട് ചില നേരങ്ങളിൽ ഞാനൊക്കെ അതിങ്ങനെ കാണുന്ന സന്ദർഭത്തിൽ ഞാൻ അത്ഭുതപ്പെട്ടു പോയിട്ടുണ്ട്. സാമ്പത്തിക ശേഷിയുള്ള ആളുകൾ ചുട്ടുപൊള്ളുന്ന വെയിലത്ത് മാക്സിമം AC കാറിലും AC മുറിയിലും സഞ്ചരിക്കാൻ ആഗ്രഹിക്കുന്ന സന്ദർഭത്തിൽ ചുട്ടുപൊള്ളുന്ന വെയിലത്ത് ആ വെയിലിനെ വകവെക്കാതെയാണ് ഒരു മനുഷ്യന്റെ ജീവന് വേണ്ടി അദ്ദേഹം ഒരു യാത്ര നടത്തിയത്. കേരളത്തിന്റെ വലിയ അഭിമാനം ഞങ്ങൾക്ക് തോന്നുന്നുണ്ട്. ഡോക്ടർ ബോബി ചൊമ്മന്നൂർ എന്ന് പറയുന്ന ഒരു മനുഷ്യൻ ലോകത്തിന് കാണിച്ചു കൊടുത്തത്, പലരും ചുറ്റുവട്ടത്ത് കേരള സ്റ്റോറി എന്ന് കേരളത്തെ വക്രീകരിച്ച് ചിത്രീകരിക്കുമ്പോൾ ഡോക്ടർ ബോബി ചൊമ്മന്നൂർ ലോകത്തോട് വിളിച്ചു പറഞ്ഞു, ഞങ്ങളുടെ കേരളം ഇതാണ്, മനുഷ്യത്വത്തിന്റെ കേരളം എന്ന് കാണിച്ചു കൊടുത്ത ഞങ്ങളുടെ ಅಭಿಮಾನ ನಕ್ಷತ್ರമാണ് ಡಾಕ್ಟರ್ ബോബി ಚೊಮ್ಮನ್ನೂರ್. ಈ ಕಾರ್ಯಕ್ರಮದಲ್ಲಿ ಗಡಿಯ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅವರಿಗೊಂದು ಸನ್ಮಾನ ನೀಡುವ ಸಂದರ್ಭದಲ್ಲಿ ನಾವು ಈಗಾಗಲೇ 1.5 ತಾಸು ವಿಡಿಯೋ ಮುಖಾಂತರ ಬಿ ಹ್ಯೂಮನ್ ಎಂಬ ಒಂದು ಸಂಸ್ಥೆಯ ಪ್ರತಿಯೊಂದು ಮಜಲುಗಳನ್ನು ಅದ್ಭುತವಾಗಿ ನಾವೆಲ್ಲ ನಮ್ಮ ಕಣ್ಣಿಂದ ನೀರು ಬರುವ ರೀತಿಯಲ್ಲಿ ನೋಡಿದೆವು. ಅದರಡೆಯಲ್ಲಿ ಸವಿತಾ ಶೆಟ್ಟಿ ಎಂಬ ಓರ್ವ ಮಹಿಳೆಯ ಕ್ಯಾನ್ಸರ್ ವಲಯದ ಸೇವೆಗಳನ್ನು ಕೂಡ ನಾವು ನೋಡಿದ್ದೇವೆ. ನನ್ನ ಮಿತ್ರ ಅನಿ ಪುತ್ತೂರ್ ಅವರ ಶೈಕ್ಷಣಿಕ ವಲಯದ ಸೇವೆಯನ್ನು ಕೂಡ ನಾವು ಕಣ್ಣಾರೆ ಕಂಡೆವು. ಆಸಿಫ್ ರವರ ನೇತೃತ್ವದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆಯನ್ನು ಕಾಪಾಡಲಿಕ್ಕೋಸ್ಕರ ಬಿ ಹ್ಯೂಮನ್ ಸಂಸ್ಥೆಯವರು ಹಲವಾರು ಕಾರ್ಯಗಳನ್ನು ಕೈಗೆತ್ತಿಕೊಂಡು ಬಹಳ ಒಳ್ಳೆಯ ರೀತಿಯಲ್ಲಿ ಮುಂದುವರಿತಾ ಇದ್ದಾರೆ. ಡಾಕ್ಟರ್ ಬೇಬಿ ಚೊಮ್ಮನ್ನೂರ್ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು, ಪ್ರತ್ಯೇಕವಾಗಿ ಕೇರಳ ಕರ್ನಾಟಕದ ಗಡಿ ಪ್ರದೇಶ, ಗಡಿ ಅಂತ ಹೇಳುವಾಗ ಈಗಲೂ ನಮಗೆ ನೆನಪಾಗ್ತಾ ಇದೆ, ಬಿ ಹ್ಯೂಮನ್ ಅದರ ವಿಡಿಯೋ ನೋಡುವಾಗ ನನ್ನ ಕಣ್ಣಲ್ಲಿ ನೀರು ಬಂದದ್ದು ಯಾವಾಗ ಅಂತ ಹೇಳಿದ್ರೆ, ಕೋವಿಡ್ ಕಾಲದಲ್ಲಿ ಯಾವುದೇ ಧರ್ಮದವರು ತೀರಿಯೋದ್ರು ಕೂಡ ಆ ಧರ್ಮದವರಿಗೂ ಕೂಡ ಆ ಮೃತದೇಹವನ್ನು ಸಂಸ್ಕಾರ ಮಾಡಲಿಕ್ಕೆ ಅಸಾಧ್ಯವಾದ ಸಂದರ್ಭದಲ್ಲಿ ಬಿ ಹ್ಯೂಮನ್ ರವರು ಮುಸ್ಲಿಂ, ಕ್ರೈಸ್ತವ, ಹಿಂದೂ ಮೃತದೇಹಗಳನ್ನು ದಫನ ಮಾಡುವ ಒಂದು ಚಿತ್ರಣ ಅದರೆಡೆಯಲ್ಲಿ ಹಾದು ಹೋಯಿತು. ನಿಜಕ್ಕೂ ನಮಗೆ ಮಾನವೀಯತೆ ಕಲಿಸಿಕೊಟ್ಟಂತ ಒಂದು ಸಂದರ್ಭವಾಗಿತ್ತು. ಆವಾಗ ನಾನು ಕೂಡ ಗಡಿಯಲ್ಲಿದ್ದೆ. ಗಡಿಯನ್ನೊಮ್ಮೆ ಮುಚ್ಚಿದ ಕಾರಣದಿಂದ ನಾನು ಅವತ್ತು ಮಂಜೇಶ್ವರ ತಾಲೂಕ್ ಪಂಚಾಯತ್ನ ಅಧ್ಯಕ್ಷನಾಗಿದ್ದೆ. ನನ್ನ ಕಣ್ಣ ಮುಂದೆ 22 ಜೀವಗಳು ಪಕ್ಕದ ತಲಪಾಡಿಯಲ್ಲಿ ಡಯಾಲಿಸಿಸ್ ರೋಗಿಗಳು, ಹೃದಯ ರೋಗಿಗಳು, ಕ್ಯಾನ್ಸರ್ ರೋಗಿಗಳು ಒಮ್ಮೆ ಆವತ್ತು ಕರ್ನಾಟಕ ಗಡಿಯನ್ನು ಮುಚ್ಚಿದಾಗ ಚಿಕಿತ್ಸೆ ಸಿಗದೆ ತೀರಿ ಹೋದ ನೆನಪು ಈಗಲೂ ಕೂಡ ಮನಸ್ಸಲ್ಲಿ ಹಾದು ಹೋಗ್ತಾ ಇದೆ. ಇಲ್ಲಿ ಬಿ ಹ್ಯೂಮನ್ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೇರಳದ ಡಾಕ್ಟರ್ ಬೊಬಿ ಚೊಮ್ಮನ್ನೂರ್ ಅವರನ್ನು ಮಂಗಳೂರಿಗೆ ಕರ್ಕೊಂಡು ಬಂದು
ಮಾನವೀಯತೆ ಸೇವೆಯನ್ನು ಮಾಡುವಂತ ಈ ಒಂದು ವೇದಿಕೆಯಲ್ಲಿ ಇಡೀ ಜಗತ್ತಿಗೆ ವಿ ಹುಮನ್ ಅವರು ಒಂದು ಸಂದೇಶ ನೀಡ್ತಾ ಇದ್ದಾರೆ. ಭಾರತೀಯರು ಅಂತ ಹೇಳಿದ್ರೆ ಅಲ್ಲಿ ಭಾಷೆ ಒಂದಲ್ಲ, ಭಾರತೀಯರು ಅಂತ ಹೇಳಿದ್ರೆ ಅಲ್ಲಿ ಗಡಿ ಇಲ್ಲ, ಭಾರತೀಯರು ಅಂತ ಹೇಳಿದ್ರೆ ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಎಂಬ ಭಾರತೀಯನಿಂದ ಭಾರತೀಯತ್ವವನ್ನು ಮಾನವೀಯತೆಯನ್ನು ಕಲಿಬಹುದು ಎಂಬುದನ್ನು ಈ ಒಂದು ಕಾರ್ಯಕ್ರಮದ ಮುಖಾಂತರ ಜಗತ್ತಿಗೆ ಮೆಸೇಜ್ ಆಗಿ ನೀಡ್ತಾ ಇದ್ದೀರಿ. ಬಹುಶಃ ಡಾಕ್ಟರ್ UT ಖಾದರ್ ಅವರು ಈ ಕಾರ್ಯಕ್ರಮದಲ್ಲಿ ಬರಬೇಕಾಗಿತ್ತು. ಅವರು ಚಿಕಿತ್ಸೆ ನಿಮಿತ್ತ ತ್ರಿಶೂರಲ್ಲಿದ್ದಾರೆ. ಕಾಸರಗೋಡಿನ ಶಾಸಕರಾದ ಹಿರಿಯರಾದ ಎನ್.ಎ. ನೆಲ್ಲಿಕುಂದ್ರ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಕರೆದಿದ್ರು. ಅವರ ಅನಿರೀಕ್ಷಿತ ಒಂದು ಕಾರ್ಯಕ್ರಮ ನಿಮಿತ್ತ ಬರ್ಲಿಕ್ಕೆ ಆಗಲ್ಲ. ನನ್ನಲ್ಲಿ ಕಾರ್ಯಕ್ರಮ ಶುಭವನ್ನು ಕೋರ್ಲಿಕ್ಕೆ ಹೇಳಿದ್ದಾರೆ. ಎಲ್ಲದಕ್ಕೂ ಈ ಕಾರ್ಯಕ್ರಮದಲ್ಲಿ ನಿಂತು ಮಾತನಾಡುವಾಗ ನನಗೆ ಬಹಳ ಅಭಿಮಾನ ಅಂತ ಹೇಳಿದ್ರೆ ಇಲ್ಲಿ 95-98% ಕರ್ನಾಟಕದವರಾಗಿರ್ಬೋದು. ಆದ್ರೆ ಇವತ್ತಿನ ಕೇಂದ್ರ ಬಿಂದು ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಅವರ ಕೇರಳದವರು. ನಾನು ಕೇರಳದ ಒಬ್ಬ ಶಾಸಕ. ನನ್ಗೆ ಯಾವ ರೀತಿ ಅಭಿಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ ಕೇರಳದ ಒಬ್ಬರನ್ನು ಕರ್ಕೊಂಡು ಬಂದು ಕರ್ನಾಟಕಕ್ಕೆ ತಂದು ಸನ್ಮಾನ ಮಾಡಿ ಅವರ ಒಂದು ಜೀವನದ ಸಾಧನೆಗಳನ್ನು ಹೊಸ ತಲೆಮಾರಿಗೆ ಪರಿಚಯ ಮಾಡಿಕೊಡುವುದಂತ ಹೇಳಿದ್ರೆ ಅದುವೇ ಒಂದು ಮಾನವೀಯತೆ. ನನ್ನ ಮಾತನ್ನು ಕೊನೆಗೊಳಿಸುವಾಗ, ನಾನು ರಾಜಕೀಯಕ್ಕೆ ಬಂದಾಗಿನಿಂದ ನನಗೊಂದು ಹ್ಯಾಬಿಟ್ ಇದೆ. ಮಕ್ಕಳನ್ನು ಕಂಡಾಗ ನಾನು ಯಾವ ಮಕ್ಕಳನ್ನು ಭೇಟಿ ಆದ್ರೂ ಕೂಡ ಕೇಳೋದು ವಾಟ್ ಈಸ್ ಯುವರ್ ಡ್ರೀಮ್ ಅಂತ ಸಾಧಾರಣ ಕೇಳ್ತಾ ಇರ್ತೀನಿ. ನನ್ನ ದಿನಚರಿಯಲ್ಲಿ ಒಂದು 10-20 ಮಕ್ಕಳಲ್ಲಾದ್ರೂ ನಾನು ಈ ಕ್ವಶನ್ ಕೇಳ್ತಾ ಇರ್ತೀನಿ. ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಅವರ ಈ ವೇದಿಕೆಯಲ್ಲಿ ಈ ಒಂದು ನನ್ನ ಎಕ್ಸ್ಪೀರಿಯನ್ಸ್ ಅನ್ನು ಹೇಳದೇ ಇರ್ಲಿಕ್ಕಾಗಲ್ಲ. ಒಂದು ವಾರದ ಹಿಂದೆ ನಾನು ಸದಾ ಕೇಳುವ ಪ್ರಶ್ನೆಗಳನ್ನು ಕೇಳುವಾಗ ಮಕ್ಕಳು ಹೇಳ್ತಾರೆ IAS ಆಫೀಸರ್ ಆಗಬೇಕು, IPS ಆಫೀಸರ್ ಆಗಬೇಕು, ಜಡ್ಜ್ ಆಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗ್ಬೇಕಂತ ಹೇಳ್ತಾ ಇರ್ತಾರೆ. ನಾನು ಸದಾ ಕೇಳ್ತಾ ಇರುವಾಗ ಒಂದು ಮಗು ಟಪ್ ಅಂತ ನಾನು ಕೇಳಿದೆ, ನಿನ್ಗೆ ಏನಾಗ್ಬೇಕು ಅಂತ ಕೇಳಿದಾಗ ಹೇಳ್ಬೋದು, ನನಗೆ ಜೀವನದಲ್ಲಿ ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಆಗ್ಬೇಕಂತ ನನ್ನಲ್ಲಿ ಹೇಳಿದ್ರು. ಆವಾಗ ನಾನು ಟಕ್ಕಂತ ಕಾರ್ಯಕ್ರಮದಲ್ಲಿ ನಿಂತು ಆ ಮಗುವನ್ನು ಮತ್ತೆ ಹೆಸರು ಕೇಳಿ ವಿಚಾರಿಸಿ ಕೇಳಿದಾಗ ಆ ಮಗು ನನ್ನಲ್ಲಿ ಹೇಳಿದ ಮಾತಂತ ಹೇಳಿದ್ರೆ, ಪ್ರಥಮವಾಗಿ ನನಗೆ ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಆಗ್ಬೇಕಂತ ಹೇಳಲಿಕ್ಕೆ ಏನು ನಿನ್ಗೆ ಆ ತರ ಒಂದು ಕನಸು ಬಂದಿದೆ ಅಂತ ಕೇಳುವಾಗ ಮಗು ಹೇಳಿದ್ದು, ಡಾಕ್ಟರ್ ಆಗುವುದಕ್ಕಿಂತ IAS ಆಗುವುದಕ್ಕಿಂತ IPS ಆಗುವುದಕ್ಕಿಂತ ಒಬ್ಬ ಒಳ್ಳೆ ಮನುಷ್ಯನಾಗಬೇಕು ಎಂಬುದನ್ನು ನಾನು ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಅವರ ಹೆಸರಿಂದ ಹೇಳಿದ್ದೀನಿ ಅಂತ ಹೇಳಿದ ನನ್ನೊಂದು ಎಕ್ಸ್ಪೀರಿಯನ್ಸ್ ಸಂತೋಷದಿಂದ ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಶೇರ್ ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಶುಭವನ್ನು ಕೋರಿ ವಿ ಹ್ಯೂಮನ್ ಅವರು ಮಾಡುವ ಪ್ರತಿಯೊಂದು ಸೇವೆಗಳಿಗೆ ಮುಂದೊಂದು ದಿನ ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಅವರು ಡಾಕ್ಟರೇಟ್ ಅನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಸೇವೆ ನಮ್ಮ ದೇಶದಾದ್ಯಂತ ಚರ್ಚೆ ಆಗ್ತಾ ಇದೆ. ಭಾರತ ದೇಶದ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಹೇಳಿದ್ರೆ ಅದು ಪದ್ಮಶ್ರೀ, ಪದ್ಮವಿಭೂಷಣ್. ಮುಂದೊಂದು ದಿನ ಡಾಕ್ಟರ್ ಬೋಬಿ ಚೆಮ್ಮಣ್ಣೂರ್ ಅವರಿಗೆ ನಮ್ಮ ದೇಶ ಪದ್ಮಶ್ರೀ, ಪದ್ಮವಿಭೂಷಣ್ ನೀಡಿ ಗೌರವಿಸಲಿ ಅಂತ ಪ್ರಾರ್ಥಿಸಿಕೊಂಡು ಇಲ್ಲಿ ಕ್ಯಾನ್ಸರ್ ವಲಯದಲ್ಲಿ ಸೇವೆ ಮಾಡುವಂತ ನಮ್ಮೆಲ್ಲರ ಅಕ್ಕನವರಿಗೂ ಹನೀಫ್ರವರಿಗೂ ಅವರ ಪ್ರಯಾಣದಲ್ಲಿ ಸರ್ವಶಕ್ತನಾದ ಅಲ್ಲಾಹು ಅವರಿಗೆ ಉಜ್ವಲವಾದ ಪ್ರಾರ್ಥನೆ ನೀಡಲಿ ಅಂತ ಪ್ರಾರ್ಥಿಸಿಕೊಂಡು ನನ್ನ ಮಾತಿಗೆ ವಿರಾಮ. ಎಲ್ಲ ರೀತಿಯ ಶುಭಾಶಯಗಳು. ಜೈ ಹಿಂದ್.